ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ಎಷ್ಟೋ ಜನ ಹೆಂಗಸರುಗಳು ಮದುವೆ ಆಗಿ ಮಕ್ಕಳಾದ ನಂತರ ತುಂಬ ದಪ್ಪ ಆಗಿಬಿಡ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಸಣ್ಣ ಆಗ್ತಿರೋಕ್ಕಾಗಲ್ಲ. ಆದರೆ ನನ್ನ ಒಂದು ಸಜೆಷನ್ ಏನು ಅಂದರೆ, ಮಕ್ಕಳಾಗಿ 2 ವರ್ಷ ಆಗೋ ತನಕನೂ ಅವರು ಆ ಪ್ರಯತ್ನಗಳನ್ನ ಮಾಡಬೇಡಿ. ಯಾಕೆ ಅಂತಂದರೆ ನಿಮ್ಮ ದೇಹಕ್ಕೆ ತುಂಬ ನ್ಯೂಟ್ರಿಷನ್ ಬೇಕಾಗುತ್ತೆ. ದೇಹಕ್ಕೆ ನಾವು ತಿನ್ನೋ ಆಹಾರದಿಂದನೇ ನಾವು ನಿಮಗೆ ನ್ಯೂಟ್ರಿಷನ್ ಹೋಗಬೇಕು. ಆ ಆಹಾರನೆಲ್ಲ ಕಂಟ್ರೋಲ್ ಮಾಡಿ ಸಣ್ಣ ಆಗೋ ಪ್ರಯತ್ನ ಮಾಡಬೇಡಿ. ಆದರೆ ದೇಹನ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದ್ರ ಮೂಲಕ ಅವರು ಸಣ್ಣ ಆಗೋ ಪ್ರಯತ್ನ ಮಾಡ್ಬೋದು. ಅಂದರೆ ಮನೆ ಕೆಲಸಗಳನ್ನ ಮಾಡಿಕೊಂಡು, ಮನೇಲಿರೋ ಹೌಸ್ ವೈಫ್ಗಳಾದರೆ ಮನೆ ಕೆಲಸನ ಮಾಡಿಕೊಂಡು ಸ್ವಲ್ಪ ಆರೋಗ್ಯನ ನೋಡ್ಕೊಳ್ಬೋದು, ಸಣ್ಣ ಆಗಿರ್ಬೋದು. ಆದರೆ ಅಷ್ಟಾದ್ರೂ ಒಂದು ಮಗುವಾಗಿ ಒಂದು 2 ವರ್ಷ ಆಗ್ತಾಯಿದೆ, ಸ್ವಲ್ಪ ಆದರೂ ಸಣ್ಣ ಆಗಬೇಕು. ತುಂಬ ದಪ್ಪ ಆಗಿದ್ದೀನಿ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಣ್ಣ ಆಗೋಕ್ಕಾಗ್ತಾಯಿಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಏನು ಮಾಡೋದು, ಇದರಲ್ಲೇ ಕೂತ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದೀನಿ. ಇಷ್ಟೊಂದು ದಪ್ಪ ಆದರೆ ನನ್ನ ಕೈಲಿ ಮುಂದೆ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಷ್ಟೊಂದು ಕಷ್ಟ ಆದರೆ ನನ್ನ ಹೇಗೆ ಮನೇನ ನಿಭಾಯಿಸ್ತೀನಿ, ಮಕ್ಕಳನ್ನ ಹೇಗೆ ನೋಡ್ಕೋತೀನಿ, ಅಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸೋರು ಏನು ಮಾಡಬೇಕು ಅಂದರೆ, ನಾನೇನು ಮಾಡ್ತೀನಿ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಕೂಡ ಅದನ್ನು ಅಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ವೆಯ್ಟ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು. ನಾನೇನು ಮಾಡ್ತೀನಿ ಅನ್ನೋದನ್ನ ಇದರಲ್ಲಿ ಹೇಳ್ತೀನಿ. ಹಾಗೆ ನಿಮಗೂ ಕೂಡ ಇದು ಸಹಾಯ ಆಗುತ್ತೆ. ಈ ವಿಡಿಯೋ ನೀವು ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಸಹಾಯ ಆಗುತ್ತೆ. ಮೊದಲನೇ ಟಿಪ್ಸ್ ಬಂದು, ಆಹಾರ ಪದಾರ್ಥಗಳಲ್ಲಿ ನಾವು ಫೈಬರ್ನ ಹೆಚ್ಚಿಗೆ ಯೂಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಹೇಳ್ತಾರೆ, ಹಾಗೆ ನಾನು ಕೂಡ ಹೇಳ್ತೀನಿ. ಯಾಕೆಂದರೆ ಅದು ನನ್ನ ಸ್ವಂತ ಅನುಭವ. ಹಣ್ಣು, ತರಕಾರಿ ಮತ್ತು ಸೊಪ್ಪು, ಮೇಯ್ನಾಗಿ ಸೊಪ್ಪು, ತರಕಾರಿಗಿಂತ ಸೊಪ್ಪು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಅಂದರೆ ನಾರಿನ ಪದಾರ್ಥ ಇರುತ್ತಲ್ಲ, ಆ ನುಗ್ಗೆ ಸೊಪ್ಪು ತಿಂದಿರೋರ್ಗಾದರೆ ಖಂಡಿತ ಈ ವಿಷಯ ಗೊತ್ತಿರುತ್ತೆ. ಆ ನುಗ್ಗೆ ಸೊಪ್ಪು ತಿಂದ ನೆಕ್ಸ್ಟ್ ಡೇ ನಮ್ಮ ಹೊಟ್ಟೆ ಎಷ್ಟು ಕ್ಲೀನ್ ಆಗಿಬಿಟ್ಟಿದೆ ಅನ್ನೋ ಫೀಲ್ನ ನೀವು ಮಾಡ್ತೀರಾ. ಯಾಕೆಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ಕಬ್ಬಿಣದ ಅಂಶ ಕೂಡ ಜಾಸ್ತಿ ಇರುತ್ತೆ. ದೇಹದಲ್ಲಿ ಡೈಜೆಸ್ಟ್ ಆಗದೆ ಕಂಟಾಮಿನೇಟ್ ಆಗಿರುವಂಥ ಆಹಾರ ಪದಾರ್ಥಗಳು ಕೂಡ ಸೊಪ್ಪು ತಿಂದ ನಂತರ ಏನಾಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ಅಂದರೆ ಖಂಡಿತವಾಗಿ ಇದು ಸಣ್ಣ ಆಗೋಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಸೊಪ್ಪನ್ನ ಆಹಾರ ಪದಾರ್ಥದಲ್ಲಿ ಹೆಚ್ಚಿಗೆ ಯೂಸ್ ಮಾಡಿ. ಸೊಪ್ಪನ್ನ ವಾರಕ್ಕೊಂದು ಅಥವಾ 2 ಸಲ ನಾನು ಯೂಸ್ ಮಾಡ್ತೀನಿ. ನುಗ್ಗೆ ಸೊಪ್ಪನ್ನಂತೂ ಖಂಡಿತ ಹೆಚ್ಚಿಗೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಟಿಪ್ಸ್ ಬಂದು ಹೇಳ್ತೀನಿ. ನಾವು ಆಹಾರ ತಿನ್ನೋದು ಏನಕ್ಕೆ ಅಂತಂದರೆ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋದಕ್ಕೆ. ಆದರೆ ನಾವು ಈಗೀಗ ನಾವು ಏನು ಮಾಡ್ತಾ ಇದ್ದೀವಿ, ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ನಾವು ಆಸೆಗಳನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ತಿನ್ನೋದನ್ನ ಹೆಚ್ಚಿಗೆ ಮಾಡಿದ್ವಿ. ಏನು ಅಂತಂದರೆ, ಈ ಆಯಿಲ್ ಐಟಮ್ ಮೇಲೆ ಕಂಟ್ರೋಲ್ ಇಲ್ಲ, ಸ್ವೀಟ್ ಐಟಮ್ ಮೇಲೆ ಕಂಟ್ರೋಲ್ ಇಲ್ಲ, ಬೇಕ್ರಿ ಐಟಮ್ ಮೇಲೆ ಕಂಟ್ರೋಲ್ ಮಾಡಲ್ಲ. ನಾವು ತಿನ್ನಲೇಬೇಕು ಅನ್ನೋ ಟೆಂಪ್ಟೇಷನ್ನ ಜಾಸ್ತಿ ಮಾಡುತ್ತೆ. ಆ ಥರ ಆಹಾರ ಪದಾರ್ಥಗಳು ಹೆಚ್ಚಿಗೆ ಎಲ್ಲೊಂದು ಬೀದಿನಲ್ಲಿ ಕಾಣ್ತಾ ಇರುತ್ತೆ, ಮನೆಗಳಲ್ಲೂ ಕಾಣ್ತಾ ಇರುತ್ತೆ. ನಾವು ಅದನ್ನ ತಿನ್ನಲೇಬೇಕು. ಈಗ ನಮಗೆ ಬೇಡ ಅಂತಂದ್ರೂ ಮನೆಯವ್ರು ತಂದು ಇಟ್ಬಿಟ್ಟಿರ್ತಾರೆ, ಅದು ಟೆಂಪ್ಟ್ ಮಾಡ್ತಾ ಇರುತ್ತೆ, ನಾವು ತಿನ್ನಬೇಕು ಅಂತ ಟೆಂಪ್ಟ್ ಮಾಡುತ್ತೆ. ಇಂಥ ಬೇಕ್ರಿ, ಸ್ವೀಟು ಮತ್ತು ಆಯಿಲ್ ಐಟಮ್ಗಳನ್ನ ನೀವು ಸ್ವಲ್ಪ ಟೈಮ್ ಬಾಯಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಹಗೀರಿ. ಇದನ್ನ ಆನಂದಿಸಿದ ನಂತರ, ಅಂದರೆ ಈ ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅಗದು ಸ್ವೀಟ್ನ ಆನಂದಿಸಿದ ನಂತರ ಏನು ಮಾಡಿ ಅಂತಂದರೆ, ನುಂಗದೇ ಉಗಿದು ಬಿಡೋದು. ಇದರಿಂದ ಏನಾಗುತ್ತೆ, ಇದು ಹೊಟ್ಟೆ ಸೇರಲ್ಲ, ನಮ್ಮ ನಾಲಿಗೆಗೂ ರುಚಿ ಕೊಡುತ್ತೆ, ಮತ್ತು ತಿಂದಂಗೂ ಅನಿಸುತ್ತೆ. ಆಚೆ ಉಗಿಯೋದ್ರಿಂದ ನಮ್ಮ ದೇಹಕ್ಕೆ ಹೋಗಿ ಅದು ಏನು ಎಫೆಕ್ಟ್ ಮಾಡಬೇಕು ಆ ಎಫೆಕ್ಟ್ನ ಮಾಡಲ್ಲ. ಹಾಗೆ ನಾವು ದಪ್ಪ ಆಗೋದಕ್ಕೂ ಅವಕಾಶ ಇರಲ್ಲ. ಹೀಗಾಗಿ ಇಂಥ ಐಟಮ್ಗಳನ್ನ ನೀವು ತಿನ್ನಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಅಂದರೆ ಬಾಯಿಗೆ ಇಟ್ಕೊಂಡು ಹಗದು ಉಗಿದು ಬಿಡಿ. ನೆಕ್ಸ್ಟ್ ಟಿಪ್ಸ್ ಬಂದು, ಒಂದು 1/4 ಸ್ಪೂನಷ್ಟು ಅಜ್ವೈನ್ ಬರುತ್ತೆ. ಕೆಲವರು ಅಜ್ವೈನ್ ಅಂತಾರೆ, ಕೆಲವರು ಓಂ ಕಾಳು ಅಂತ ಹೇಳ್ತಾರೆ. ಇದನ್ನು ಕುದಿಸಿ ಕುಡಿಯೋದ್ರಿಂದ, ಒಂದು ಲೋಟ ನೀರಿಗೆ 1/4 ಸ್ಪೂನಷ್ಟು ಅಜ್ವೈನ ಹಾಕಿ ಕುದಿಸಿ ಕುಡಿಯೋದ್ರಿಂದ ನೀವು ಸಣ್ಣ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದನ್ನು ವಾರಕ್ಕೊಮ್ಮೆ ಕುಡಿದ್ರೆ ನಿಮ್ಮ ಡೈಜೆಷನ್ನು ಈಸಿ ಆಗುತ್ತೆ, ಸಣ್ಣ ಆಗೋಕ್ಕೂ ಸಹಾಯ ಆಗುತ್ತೆ. ಇದು ಕೆಲವ್ರಿಗೆ ತೊಂದರೆ ಆಗುತ್ತೆ. ಎಂಥವ್ರಿಗೆ ಅಂತ ಅಂದರೆ, ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅಂಥವ್ರಿಗೆ ತೊಂದರೆ ಆಗುತ್ತೆ. ಮತ್ತು ಈಗ ಉರಿ ಮೂತ್ರ ಅಂತ ಇರುತ್ತಲ್ಲ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಅಂತಂದರೆ, ಇದು ಸ್ವಲ್ಪ ಬಾಡಿನ ಹೀಟ್ ಮಾಡುತ್ತೆ. ಅದರಿಂದ ಇಂಥ ಸಮಸ್ಯೆ ಇರೋರು ಆದಷ್ಟು ಇದನ್ನು ತಗೊಳ್ಳದೇ ಇದ್ದರೆ ಒಳ್ಳೆಯದು. ಆದರೆ ವಾರಕ್ಕೊಂದ್ಸಲ ಇಷ್ಟು ತಗೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ. ಆದರೆ ಅದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅದನ್ನು ತೊಗೊಳ್ಬೇಡಿ. ಆದರೆ ಸಣ್ಣ ಆಗೋಕ್ಕೆ ಖಂಡಿತ ಸಹಾಯ ಆಗುತ್ತೆ. ಹಾಗೆ ಇದು ಸಮಸ್ಯೆ ಆಗುತ್ತೆ ಅನ್ನೋರು ಜೀರಿಗೆನ ಕುದಿಸಿ ಕುಡಿಯೋದ್ರಿಂದ, ಈ ಜೀರಿಗೆ ಅಂತ ಅನ್ನೋದು ಎಂಥವ್ರಿಗೂ ತೊಂದರೆ ಆಗಲ್ಲ. ಈ ಜೀರಿಗೆನ ಒಂದು ಅರ್ಧ ಸ್ಪೂನಷ್ಟು ಹಾಕಿ, ಒಂದು ಲೋಟ ನೀರಿಗೆ ಅರ್ಧ ಸ್ಪೂನಷ್ಟು ಹಾಕಿ ಕುದಿಸಿ ಕುಡಿಯೋದ್ರಿಂದ, ಇದನ್ನು ಬೇಕಾದ್ರೆ 2 ದಿನಕ್ಕೊಮ್ಮೆ ಮಾಡ್ಕೊಳ್ಬೋದು. ಈ ಥರ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಈಸಿ ಆಗುತ್ತೆ, ಹಾಗೆ ಸಣ್ಣ ಆಗ್ಲಿಕ್ಕೂ ಸಹಾಯ ಆಗುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದು, ಈಗ ಎಷ್ಟೋ ಜನ ಬೆಂಗಳೂರಲ್ಲಿ ನೋಡ್ತಾ ಇದ್ರೆ, ಹೆಂಗಸರುಗಳು, ಗಂಡಸರುಗಳು ಮತ್ತು ಮಕ್ಕಳು ಎಲ್ಲರೂ ವಾರಕ್ಕೊಂದ್ಸಲ ನಾವು ಹೊರಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ಈವ್ನಿಂಗ್ ಟೈಮ್ ಒಂದ್ಸಲ ಫುಡ್ ಸ್ಟ್ರೀಟ್ಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಔಟ್ಸೈಡ್ ಎಷ್ಟು ಜನ ತಿಂತಿರ್ತಾರೆ ಅಂದರೆ ಇವರೆಲ್ಲ ಮನೇಲಿ ಅಡುಗೆನೇ ಮಾಡಲ್ವಾ ಅನ್ನೋಷ್ಟು ಮನಸ್ಸಿಗೆ ಅನಿಸುತ್ತೆ. ಆ ಥರ ಹೊರಗಡೆ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಆಚೆಯ ಟೇಸ್ಟಿ ಊಟಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂದರೆ ದಪ್ಪ ಇರೋರು ಸಣ್ಣ ಆಗಬೇಕು ಅಂತಿದ್ರೆ ಆದಷ್ಟು ಹೊರಗಡೆ ಇಂಥ ತಿಂಡಿಗಳನ್ನ ಬಿಟ್ಟರೆ ಖಂಡಿತ ನೀವು ಸಣ್ಣ ಆಗ್ತೀರ. ನಿಮಗೆ ಖಂಡಿತ ಗೊತ್ತಿರುತ್ತೆ, ಹೊರಗಡೆ ಹೋಟೆಲ್ಗಳಲ್ಲಾಗಿರ್ಬೋದು, ಬೇಕ್ರಿ ಸೋಡಾ ಇಲ್ದೇ ಇರೋ ಹೋಟೆಲು ಇಲ್ಲ, ಬೇಕ್ರಿನೂ ಇಲ್ಲ. ಹಾಗಾಗಿ ನೀವು ಹೊರಗಡೆ ಊಟನ ತಿನ್ನೋದನ್ನು ಬಿಟ್ಟರೆ ಸಣ್ಣ ಆಗೋಕ್ಕೂ ಸಹಾಯ ಆಗುತ್ತೆ. ಮನೆ ಊಟ ತಿನ್ನೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ.
ನೆಕ್ಸ್ಟ್ ಮೂರನೇ ಸಮಸ್ಯೆ ಆಗಿ ಅದಕ್ಕೆ ಟಿಪ್ಸ್ನ ನಿಮ್ಮ ಹತ್ರ ಹೇಳ್ತೀನಿ. ಎಷ್ಟೋ ಜನಗಳು ಹೆಂಗಸರುಗಳು ಏನು ಥರ ಫೀಲ್ ಮಾಡ್ತಾರೆ ಅಂದರೆ, ನಾನು ಅನ್ನ ತಿಂತಾ ಇದ್ದೀನಿ, ಅನ್ನ ತಿನ್ನೋದ್ರಿಂದ ನಾನು ದಪ್ಪ ಆಗ್ತಾ ಇದ್ದೀನಿ, ಮತ್ತು ನನಗೆ ಇದು ಶುಗರ್ ಬರುತ್ತೆ. ಮತ್ತು ಎಷ್ಟೋ ಜನ ಶುಗರ್ ಬಂದಿರೋರು ಇದೇ ಥರ ಹೇಳ್ತಾರೆ, ನಾನು ಅನ್ನ ತಿಂದ್ಬಿಟ್ರೆ ನಂಗೆ ಶುಗರ್ ಜಾಸ್ತಿ ಆಗುತ್ತೆ, ಅನ್ನ ತಿಂದರೆ ನನಗೆ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ನನಗೆ ಅನ್ನ ಬೇಡ, ಡೈಲಿ ನಾನು ರಾತ್ರಿ ಚಪಾತಿ ತಿಂತೀನಿ, ಬೆಳಗ್ಗೆ ಚಪಾತಿ ತಿಂತೀನಿ ಅಂತ ಹೇಳ್ಕೊಂಡು ಏನು ಮಾಡ್ತಿರ್ತಾರೆ, ಚಪಾತಿ ತಿಂತಿರ್ತಾರೆ. ನನ್ನ ಪ್ರಕಾರ ಅನ್ನ ಬಿಟ್ಬಿಟ್ಟು ಉಳಿದದ್ದೆಲ್ಲ ಅತಿಯಾಗಿ ತಿಂದರೂ ಕೂಡ ಈ ಬೊಜ್ಜು ರೋಗ ಸಮಸ್ಯೆ ಕಡಿಮೆ ಆಗಲ್ಲ, ಹಾಗೆ ಶುಗರ್ ಕೂಡ ಬರದೇ ಇರಲ್ಲ. ಅತಿಯಾಗಿ ತಿನ್ನಬಾರ್ದು. ಅಂದರೆ ಅನ್ನ ತಿಂದರೆ ಮಾತ್ರ ಅಲ್ಲ, ಅತಿಯಾಗಿ ಏನೇ ತಿಂದ್ರೂ ಖಂಡಿತ ಈ ಆರೋಗ್ಯ ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ. ಈಗ ಏನು ಮಾಡ್ತಾರೆ, ಅನ್ನ ತಿನ್ನೋದನ್ನ ಬಿಟ್ಬಿಡ್ತಾರೆ, ಅತಿಯಾಗಿ ಸ್ವೀಟ್ ತಿನ್ನೋದು, ಅತಿಯಾಗಿ ಚಪಾತಿ ತಿನ್ನೋದು. ಈ ಅತಿಯಾಗಿ ಚಪಾತಿ ತಿನ್ನೋದು ಕೂಡ ದೇಹಕ್ಕೆ ಒಳ್ಳೆಯದಲ್ಲ. ಯಾವ ಥರ ಅಂತ ಅಂದರೆ, ಆ ಚಪಾತಿ ಅನ್ನೋದು ಡೈಜೆಷನ್ನ ಸ್ಲೋ ಮಾಡುತ್ತೆ. ಅಂದರೆ ಚಪಾತಿ ಅನ್ನೋದು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ. ಯಾವುದು ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗಲ್ವೋ ಅದು ಖಂಡಿತ ಫ್ಯಾಟ್ಗೆ ಕಾರಣ ಆಗೇ ಆಗುತ್ತೆ. ಈ ಚಪಾತಿ ಕೂಡ ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ. ಅಂದರೆ 1-2 ಓಕೆ, ಆದರೆ ಅನ್ನ ತಿನ್ನೋದು ಬಿಟ್ಬಿಟ್ಟು ಚಪಾತಿ ತಿಂದು ಮಾತ್ರಕ್ಕೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ, ನಾನು ಸಣ್ಣ ಆಗ್ತೀನಿ ಅನ್ನೋದು ಅದು ಭ್ರಮೆ, ಖಂಡಿತ ಭ್ರಮೆ. ಹೀಗೆ ಚಪಾತಿನ ತಿನ್ಕೊಂಡು, ಚಪಾತಿ ಜೊತೆಗೆ ಸ್ವೀಟ್ಸು, ಬಜ್ಜಿ, ಬೋಂಡ ಇದನ್ನೆಲ್ಲ ತಿನ್ಕೊಂಡು ಅನ್ನ ಒಂದು ಕಡಿಮೆ ಮಾಡಿಬಿಟ್ರೆ ಖಂಡಿತ ಸಣ್ಣ ಆಗಲ್ಲ. ನೆಕ್ಸ್ಟು ದಪ್ಪ ಆಗೋದಕ್ಕೆ ಕಾರಣ ಬಂದು ಬರೀ ತಿನ್ನೋದು ಒಂದೇ ಅಲ್ಲ. ಅಂದರೆ ಅತಿಯಾಗಿ ತಿನ್ನೋದ್ರಿಂದ ಮಾತ್ರ ದಪ್ಪ ಆಗ್ತಾರೆ ಅನ್ನೋದಲ್ಲ, ಜೊತೆಗೆ ನಾವು ಸ್ವಲ್ಪ ಆಹಾರನೇ ತಿಂದು ಏನೂ ಫಿಸಿಕಲ್ಲಾಗಿ ಆ್ಯಕ್ಟಿವ್ ಇಲ್ಲದೆ, ಏನೂ ಕೆಲಸ ಮಾಡದೆ ಕೂರೋದ್ರಿಂದ, ನೀವು ಇಷ್ಟು ಆಹಾರ ತಿಂದ್ರೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ತಾ ಇಲ್ಲ, ನಾವು ಆ ಕೆಲಸಗಳನ್ನ ಮಾಡಿ ಡೈಜೆಸ್ಟ್ ಮಾಡ್ಕೊಳ್ತಾ ಇಲ್ಲ ಅಂತಂದರೆ ಖಂಡಿತ ದಪ್ಪ ಆಗ್ತಾರೆ. ಅಂದರೆ ದಪ್ಪ ಆಗೋಕ್ಕೆ ಕಾರಣ ಬಂದು ಬರೀ ತಿನ್ನೋದಲ್ಲ, ದೇಹಕ್ಕೆ ಏನು ಎಕ್ಸಸೈಸ್ ಕೊಡದೇ ಇರೋದು ಮೇಯ್ನಾಗಿ ಹೇಳಬೇಕು ಅಂದರೆ ದಪ್ಪ ಆಗೋಕ್ಕೆ ಕಾರಣ ಆಗುತ್ತೆ. ನಾವು ತಿನ್ನೋ ಆಹಾರ ನಮ್ಮ ಕೆಲಸಕ್ಕೆ ತಕ್ಕಂತೆ ಇರಬೇಕು. ಎಷ್ಟೋ ಜನ ಹೆಂಗಸರುಗಳು ಕೂಡ ಫಿಸಿಕಲ್ ಆಗಿ ಚಾಲೆಂಜ್ ಆಗುವಂತಹ ಎಷ್ಟೋ ಕೆಲಸಗಳನ್ನ ಮಾಡ್ತಾರೆ. ಈ ಬಂಡೆ ಹೊಡೆಯೋ ಕೆಲಸ ಇರ್ಬೋದು, ಗಾರೆ ಊರೋ ಕೆಲಸ ಇರ್ಬೋದು, ಎಷ್ಟೋ ಫ್ಲೋರ್ಗಳನ್ನ ಭಾರ ಹೊತ್ಕೊಂಡು ಹತ್ತಿ ಇಳಿತಾ ಇರ್ತಾರೆ, ಎಷ್ಟೋ ಕೆಲಸಗಳನ್ನ ಹೆಂಗಸರು ಮಾಡ್ತಾರೆ. ಅಂತ ಹೆಂಗಸರುಗಳು ಹೆಚ್ಚಿಗೆ ತಿಂದರೂ ಕೂಡ ದಪ್ಪ ಆಗ. ನೀವು ಎಷ್ಟೋ ಸಲ ನೋಡ್ತಾ ಇರ್ತೀರ, ಈ ಮೋಲ್ಡಿಂಗ್ ಕೆಲಸಕ್ಕೆ ಹೆಂಗಸರುಗಳನ್ನ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಅವ್ರು ಸ್ಟೆಪ್ನ ಹತ್ತು ಇಳಿದು ಏನು ಮಾಡಿರ್ತಾರೆ ಅಂದರೆ ಮೋಲ್ಡಿಂಗಿಗೆ ಸಹಾಯ ಮಾಡಿರ್ತಾರೆ. ಎಷ್ಟು ಫಿಸಿಕಲ್ ಆಗಿ ಕೆಲಸ ಮಾಡಿರ್ತಾರೆ ಅಂದರೆ, ಅವರು ಊಟನ ಇಷ್ಟಿಷ್ಟು ಮಾಡಲ್ಲ, ಒಂದು ಮುದ್ದೆ ತಿಂತಾರೆ, ಅನ್ನ ಸಾರು ಎಲ್ಲ ಚೆನ್ನಾಗಿ ತಿಂತಾರೆ. ಅವ್ರು ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು ಅಂತ ಯೋಚನೆ ಮಾಡಲ್ಲ. ಅವ್ರಿಗೆ ಹೊಟ್ಟೆ ತುಂಬ ಆಹಾರ ಬೇಕು, ಅವ್ರು ಅಷ್ಟೇ ಕೆಲಸ ಮಾಡಿರ್ತಾರೆ, ಅದಕ್ಕೆ ತಕ್ಕಂತೆ ಅವ್ರು ಊಟ ಮಾಡ್ತಾರೆ. ಆದರೂ ಅವರು ಎಷ್ಟು ಊಟ ತಿಂದರೂ ಕೂಡ ಅವ್ರು ದಪ್ಪ ಆಗಲ್ಲ. ಆದರೆ ಮನೇಲಿ ಕೂತ್ಕೊಂಡಿರೋಂಥ ಹೆಂಗಸರುಗಳು ಅದೇ ಪ್ರಮಾಣದಲ್ಲಿ ತಿಂತ ಹೋದರೆ ಖಂಡಿತ ದಪ್ಪ ಆಗ್ತಾರೆ. ಎಷ್ಟೋ ಜನ ಹೆಂಗಸರುಗಳು ಮನೇಲಿ ಕೂತಿದ್ರು ಕೂಡ ಮನೆ ಕೆಲಸ ಮಾಡಲ್ಲ, ಆ ಥರ ಇರ್ತಾರೆ. ಎಷ್ಟೋ ಮನೆಗಳಲ್ಲಿ ಅತ್ತೆ ಕೆಲಸ ಮಾಡಿದ್ರೆ ಸೊಸೆ ಕೆಲಸ ಮಾಡಲ್ಲ, ಸೊಸೆ ಕೆಲಸ ಮಾಡಿದ್ರೆ ಅತ್ತೆ ಕೆಲಸ ಮಾಡಲ್ಲ. ಯಾವ ಥರ ಇರ್ತದೆ ಅವ್ರ ಮೈಂಡ್ ಸೆಟ್ಗಳು ಅಂತಂದರೆ, ಅತ್ತೆ ಆದವರು ಏನು ಮಾಡ್ತಾರೆ, ಬಂದಿರೋದೇ ಅದಕ್ಕೆ ಮಾಡಲಿ ಬಿಡು, ಅವಳ ಜವಾಬ್ದಾರಿ, ನಂದೆಲ್ಲ ಮುಗೀತು ಅಂತ ಕೂತಿರ್ತಾರೆ. ಕೆಲವು ಸೊಸೆರುಗಳು ಏನು ಅಂತಂದರೆ, ನಾನು ಓದ್ದವಳು, ನಾನು ಕೆಲಸ ಮಾಡ್ತೀನಿ, ನಾನು ಅಷ್ಟು ಸಂಪಾದನೆ ಮಾಡ್ತೀನಿ, ನಾನೇ ಕೆಲಸ ಮಾಡಬೇಕು ಅಂತ ಅವ್ರು ಫಿಸಿಕಲ್ ಆಗಿ ಏನೂ ಕೆಲಸ ಮಾಡಲ್ಲ. ಈಗಂತೂ ಎಷ್ಟೋ ಜನ ಹೌಸ್ ವೈಫ್ಗಳು ಕೂಡ ಮನೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಮನೆ ಕೆಲಸದವ್ರನ್ನ ಇಟ್ಕೊಂಡು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಮನೆ ಕೆಲಸದವ್ರನ್ನ ಇಟ್ಕೊಂಡು ಕಾಲ ಕಳೀತಿರ್ತಾರೆ. ಇಂಥವ್ರಿಗೆಲ್ಲ ಫಿಸಿಕಲ್ ಆಗಿ ಯಾವುದೇ ಎಕ್ಸಸೈಸ್ ಇಲ್ಲ. ಈ ಕಡೆ ಮನೆ ಕೆಲಸದಿಂದನೂ ಎಕ್ಸಸೈಸ್ ಆಗ್ತಿರಲಿಲ್ಲ, ಅಟ್ಲೀಸ್ಟ್ ಹೊರಗಡೆ ಆದರೂ ಹೋಗಿ ಎಕ್ಸಸೈಸ್ ಮಾಡಿ ಅವ್ರ ಆರೋಗ್ಯನ ನೋಡ್ಕೊತಾರಲ್ಲ. ಹೀಗಾಗಿ ಅವರು ಕಡಿಮೆ ಊಟ ತಿಂದರೂ ಕೂಡ ಅವ್ರಿಗೆ ಫ್ಯಾಟ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಕಷ್ಟಪಡ್ತಿರ್ತಾರೆ. ಎಷ್ಟೋ ಜನ ವಯಸ್ಸಾದವರು ಪಾರ್ಕಲ್ಲಿ ಒಂದು ರೌಂಡ್ ಹೊಡೆದು 24 ಗಂಟೆ ಬಂದು ಕೂತ್ಕೋತಾರೆ. ಎಷ್ಟೋ ಜನ ಹೆಂಗಸರುಗಳು ಜಿಮ್ಮಲ್ಲಿ ಒಂದು 10 ನಿಮಿಷ ವರ್ಕೌಟ್ ಮಾಡಿ ಬಂದು 10 ನಿಮಿಷ ಅಥವಾ ಮನೆಯಲ್ಲಿ ಒಂದು 10 ನಿಮಿಷ ಕೆಲಸ ಮಾಡಿ 24 ಗಂಟೆ ಆದಷ್ಟು ಮನೆ ಕೆಲಸಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಅವ್ರ ದೇಹಕ್ಕೆ ಎಕ್ಸಸೈಸು ಸಿಗುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಮಸ್ಯೆ ಮತ್ತು ಆ ಸಮಸ್ಯೆಗೆ ಟಿಪ್ಸ್ನ ನಿಮಗೆ ಹೇಳ್ತೀನಿ. ಮನೇಲಿ ಅಡುಗೆ ಮಾಡೋರು ನೀವೇ ಆಗಿದ್ರೆ ಖಂಡಿತ ಇದು ನಿಮಗೆ ಇನ್ನೂ ಯೂಸ್ ಆಗುತ್ತೆ. ಹೇಗೆ ಅಂದರೆ, ಈಗ ಇವತ್ತು ನಿಮ್ಗೇನೋ ಇಷ್ಟವಾಗಿರೋದನ್ನ ಅಡುಗೆ ಮಾಡಿದ್ದೀರಾ ಅಂದರೆ ಆಟೋಮೆಟಿಕಲಿ ನಿಮಗೆ ಹೆಚ್ಚಿಗೆ ತಿನ್ನಬೇಕು ಅನಿಸಿರುತ್ತೆ. ಖಂಡಿತ ನೀವು ಚೆನ್ನಾಗಿ ಊಟ ಮಾಡಿರ್ತೀರ. ನೆಕ್ಸ್ಟ್ ಡೇಗೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಗೆ ಇಷ್ಟವಿಲ್ದಿರೋದನ್ನ ಮಾಡಬೇಕು. ಆವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಆಟೋಮೆಟಿಕಲಿ ನಿಮಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ನೀವೇನು ಮಾಡ್ತೀರಾ ಅಂದರೆ, ಏನೋ ತಿನ್ನಬೇಕಲ್ಲಪ್ಪ ಅಂತ ಸ್ವಲ್ಪ ತಿಂತೀರಾ. ಅದೇ ಏನಾಗುತ್ತೆ ಅಂದರೆ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಒಂದು ವೀಕೆಲ್ಲ ನಾನು ಒಳ್ಳೆ ಊಟ ತಿಂದಿದ್ದೀನಿ, ಹೊರಗಡೆ ಹೋಗಿದ್ದೆ, ಮನೆಯಲ್ಲಿದ್ದೆ, ನನಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳಿ ಚೆನ್ನಾಗಿ ಒಂದು ವಾರ ಫುಲ್ ಚೆನ್ನಾಗಿ ಊಟ ಮಾಡಿದ್ದೀನಿ ಅಂದರೆ, ನೆಕ್ಸ್ಟ್ ವೀಕೆಲ್ಲ ನೀವು ಫುಲ್ ಟ್ರೈ ಮಾಡಬೇಕು. ಸ್ವಲ್ಪ ನಿಮ್ಗೆ ಇಷ್ಟವಿಲ್ದಿರೋದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಆಟೋಮೆಟಿಕಲಿ ನೀವು ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡ್ತೀರಾ. ಏನೋ ತಿನ್ನಬೇಕಲ್ಲ ಅಂತ ಸ್ವಲ್ಪ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ನಿಮಗೆ ಸಣ್ಣ ಆಗೋಕ್ಕೆ ಖಂಡಿತ ಸಹಾಯ ಆಗುತ್ತೆ. ನೆಕ್ಸ್ಟ್ ಸಮಸ್ಯೆ, ಹಾಗೆ ಆ ಸಮಸ್ಯೆಗೆ ಟಿಪ್ಸ್ನ ನಿಮ್ಗೆ ಹೇಳ್ತೀನಿ. ಏನು ಅಂತಂದರೆ, ನಾವು ತಾಯ್ದಿರ ಮನೇಲಿದ್ದರೆ ತಾಯಿ ಅಥವಾ ಗಂಡನ ಮನೇಲಿದ್ದರೆ ಗಂಡ ಏನು ಮಾಡ್ತಿರ್ತಾರೆ ಅಂದರೆ, ನಮ್ಗೆ ಇಷ್ಟ ಅಂತ ಹೇಳಿ ಏನೋ ಇಷ್ಟವಾದನ್ನ ಪದೇ ಪದೇ ತರ್ತಿರ್ತಾರೆ. ಅಂದರೆ ಈಗ ನನಗಿಷ್ಟ ಅಂತ ನಮ್ಮ ಮನೆಯಲ್ಲಿ ಏನು ಮಾಡ್ತಾರೆ, ಕಬಾಬ್ ತರ್ತಾರೆ, ಇಲ್ಲ ಅಂದರೆ ವಡೆ ತರ್ತಾರೆ, ಇಲ್ಲ ಪಾನಿಪುರಿ ತರ್ತಿರ್ತಾರೆ. ಹಾಗೆ 1 ಸಲ 2 ಸಲ ತಿಂತೀನಿ, ಆಮೇಲೆ ಮತ್ತೆ ಏನಾರು ತಂದರೆ ಪದೇ ಪದೇ ಏನಕ್ಕೆ ತರ್ತಾ ಇದ್ದೀರಾ, ನಾನು ಕೇಳಿದ್ರೆ ತಂದ್ಕೊಡಿ, ಇಲ್ಲಾಂದರೆ ಏನಕ್ಕೆ ತಂತೀರಾ, ನಾನು ತಿನ್ನಲ್ಲ ಅಂತ ಏನು ಮಾಡ್ತೀನಿ,
ನಾನು ತಿಂದೇನೆ ಅಲ್ಲೇ ಇಟ್ಬಿಡ್ತೀನಿ. ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಅವ್ರು ತರೋದನ್ನ ಸ್ಟಾಪ್ ಮಾಡ್ತಾರೆ. ನಮ್ಮನೆಯವ್ರ ಜೊತೆ ಆಗಾಗ ನಾನು ಹೊರಗಡೆ ಹೋಗ್ತಿರ್ತೀನಿ, ಆದರೆ ಹೊರಗಡೆ ಹೋಟೆಲಲ್ಲಿ ತಿನ್ನೋಕೆ ಹೋಗಲ್ಲ. ಅವ್ರು ಕದ್ರು ಕೂಡ ನಾನು ಹೋಗಲ್ಲ. ಅವ್ರ ಟೇಸ್ಟ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಆಗ ನನಗೂ ಇಷ್ಟ ಆಗುತ್ತೆ. ಮನೇಲಿ ಮಾಡೋ ದೋಸೆಗಿಂತ ಹೊರಗಡೆ ಹೋಟೆಲಲ್ಲಿ ಚೆನ್ನಾಗಿದೆ ಅಂದರೆ ಖಂಡಿತ ಇಷ್ಟ ಆಗುತ್ತೆ. ಇಡ್ಲಿ ಕೂಡ ಸಾಂಬಾರು ಕೂಡ ಇಷ್ಟ ಆಗುತ್ತೆ, ಬಿಸಿಬೇಳೆಭಾತ್ ಇಷ್ಟ ಆಗುತ್ತೆ, ಪ್ರತಿಯೊಂದು ನಾಷ್ಟ ಕೂಡ ನನಗೂ ಇಷ್ಟ ಆಗುತ್ತೆ. ಮನೇಲಿ ಮಾಡೋದಕ್ಕಿಂತ ಹೊರಗಡೆ ಚೆನ್ನಾಗಿ ಸಿಗುತ್ತೆ ಅಂತಂದರೆ ಯಾರಿಗೂ ಇಷ್ಟ ಆಗಲ್ಲ, ಇಷ್ಟ ಆಗುತ್ತೆ. ಆದರೆ ನಾನು ತಿನ್ನೋಕ್ಕೆ ಹೋಗಲ್ಲ, ಯಾಕೆಂದರೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಖಂಡಿತ ತಿನ್ನೋಕ್ಕೆ ಹೋಗಲ್ಲ. ಸಂಡೇ ಎದ್ದೇಳೋದು ಲೇಟ್ ಆದ್ರಿಂದ ನಾನು ಏನು ಮಾಡ್ತೀನಿ, ಸಂಡೇ ಒಂದು ಟೈಮ್ ಔಟ್ಸೈಡಿಂದ ತರಿಸ್ತೀನಿ. ಆದರೆ ಒಂದೊಂದು ಸಲ ಅದು ಬೇಡ, ಈಸಿ ಆಗೋಂಥದ್ದು ಏನೋ ಮಾಡ್ಕೊಂಬಿಡೋಣ, ರಾಗಿ ಗಂಜಿ ಮಾಡ್ಕೊಂಬಿಡೋಣ ಬಿಡು, ಅಥವಾ ರಾಗಿ ಗಂಜಿ ಮಾಡ್ಕೊಂಬಿಡೋಣ, ಅದಕ್ಕೆ ಮೊಸರು ಹಾಕ್ಬಿಟ್ರೆ ಸಾಕು, ಈಸಿಯಾಗಿ ಕುಡಿತಾರೆ. ಮತ್ತು ಜೊತೆಗೆ ಒಂದು ಮೊಟ್ಟೆ ದೋಸೆ ಹಾಕ್ಕೊಟ್ಬಿಟ್ರೆ ಸಾಕು, ಈಸಿಯಾಗಿ ತಿಂತಾರೆ. ಮನೆಯಲ್ಲೇ ಮಾಡ್ಕೊಳ್ಳೋಣ, ಔಟ್ಸೈಡ್ ಬೇಡ ಅಂತ ಅದನ್ನು ಒಂದೊಂದು ಸಲ ಅವಾಯ್ಡ್ ಮಾಡ್ತೀನಿ. ಈಸಿ ಆಗೋಂಥದ್ದನ್ನ ಏನೋ ಒಂದು ಮಾಡಿ ಅದನ್ನು ಅವಾಯ್ಡ್ ಮಾಡ್ತೀನಿ, ಹೊರಗಡೆಯಿಂದ ತರೋದನ್ನು ಅವಾಯ್ಡ್ ಮಾಡ್ತೀನಿ. ಇದರಿಂದ ದುಡ್ಡು ಉಳಿಯುತ್ತೆ, ಹೊರಗಡೆ ತಿನ್ನೋದ್ರಿಂದ ತಪ್ಪುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಸಣ್ಣಕ್ಕಿರೋದಕ್ಕೂ ಸಹಾಯ ಆಗುತ್ತೆ. ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ವಿಧಿನೇ ಇಲ್ಲ, ಕೆಲಸದವ್ರನ್ನ ಇಟ್ಕೊಳ್ಬೇಕು ಅಂದರೆ ಅವ್ರ ಸಮಯ ಸಾಲ್ತಿರಲ್ಲ, ಹಾಗಾಗಿ ಕೆಲಸದವ್ರನ್ನ ಇಟ್ಕೊಳ್ಳೇಬೇಕು. ಮತ್ತು ಹೊರಗಡೆ ಕೆಲ್ಸಕ್ಕೆ ಹೋಗೋರು ಆಗಾಗ್ಗೆ ಬಾಯಿ ಆಡ್ತಿರಲ್ಲ, ಅಂದರೆ ಕೆಲಸದ ಮೇಲೆ ಫೋಕಸ್ ಇರುತ್ತೆ. ಆ ಕೆಲಸ ಮಾಡೋ ಇದರಲ್ಲಿ ಅವ್ರು ತಿನ್ನೋಕೆ ಹೆಚ್ಚಿಗೆ ಹೋಗ್ತಾರಲ್ಲ, ಬೆಳಗ್ಗೆ ಮಧ್ಯಾಹ್ನ ಏನೋ ಒಂದು ಬಾಕ್ಸಲ್ಲಿ ಹಾಕೊಂಡು ಹೋಗಿರ್ತಾರೆ, ತಿಂತಾರೆ, ಮನೆಗೆ ಬಂದು ಊಟ ಮಾಡ್ತಾರೆ. ಅವ್ರಿಗೆ ಕಂಟ್ರೋಲಲ್ಲಿರುತ್ತೆ, ನಾಲ್ಗೆ ಕಂಟ್ರೋಲಲ್ಲಿರುತ್ತೆ, ಅವ್ರಿಗೆ ತಿನ್ನೋದ್ರ ಕಡೆ ಅಷ್ಟು ಗಮನ ಇರಲ್ಲ, ಹಾಗಾಗಿ ಔಟ್ಸೈಡ್ದೆಲ್ಲ ತಿನ್ನೋಕೆ ಹೋಗಲ್ಲ. ಆದರೆ ಮನೇಲಿರೋ ಹೆಂಗಸ್ರುಗಳಿಗೆ ಯಾವ ಥರ ಆಗುತ್ತೆ ಅಂದರೆ ಸುಮ್ಮನೆ ಕೂತಿರ್ತಾರೆ, ಕೆಲಸ ಮಾಡ್ತಾರೆ, ಸುಮ್ಮನೆ ಕೂತಿರ್ತಾರೆ, ಏನೋ ಬೇಜಾರಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿರುತ್ತೆ. ಏನು ಮಾಡ್ತಾರೆ, ಅಂಥ ಚಪ್ಪಟಕ್ಕೆ ಏನಾಗುತ್ತೆ ಅಂದರೆ ಏನಾದ್ರು ತಿನ್ನಬೇಕು ಅಂತ ಹೇಳಿ ಮನೆಯಲ್ಲಿ ಕೂತಿರೋ ಹೆಂಗಸ್ರುಗಳು ಹೆಚ್ಚಿಗೆ ತಿಂತಾರೆ. ಹೊರಗಡೆ ದುಡಿಯೋರ್ಗಾದರೆ ಅಟ್ಲೀಸ್ಟ್ ಓಡಾಡ್ತಿರ್ತಾರೆ, ಅವರು ಸ್ವಲ್ಪ ಹೆಚ್ಚಿಗೆ ತಿಂದರೂ ನಡೆಯುತ್ತೆ, ಆದರೆ ಅವ್ರು ತಿನ್ನೋಕೆ ಹೋಗಲ್ಲ. ಮನೆಯಲ್ಲೇ ಕೂತಿರೋ ಹೆಂಗಸ್ರುಗಳು ತಿನ್ನೋದ್ರಿಂದ ಏನಾಗುತ್ತೆ, ಅವ್ರು ದಪ್ಪ ಆಗ್ತಿರ್ತಾರೆ. ಮನೇಲಿರೋ ಹೆಂಗಸ್ರುಗಳು ಆದಷ್ಟು ನೀವು ಮನೆ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳಿ, ಕೆಲಸದವ್ರನ್ನ ಇಟ್ಕೊಂಡಿಲ್ಲ ಅಂದರೆ ನಿಮಗೆ ದೇಹಕ್ಕೂ ಎಕ್ಸಸೈಸ್ ಆಯಿತು, ಹಾಗೆ ದುಡ್ಡು ಉಳಿತು, ಹಾಗೆ ನಿಮ್ಮ ಕೆಲಸ ನೀವೇ ಅಚ್ಚುಕಟ್ಟಾಗಿ ಮಾಡ್ಕೊಂಡಂಗಾಗುತ್ತೆ. ಕೆಲಸದವ್ರು ಮಾಡೋದು ಕೆಲಸಕ್ಕಿಂತ ನೀವೇ ಅಚ್ಚುಕಟ್ಟಾಗಿ ಮಾಡ್ದಂಗೆ ಇರುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆ ನೀವು ಸಣ್ಣಕ್ಕೆ ಕೂಡ ಇರ್ಬೋದು. ಹಾಗೆ ಇದು ಸಣ್ಣಕ್ಕೆ ಇರೋದು ಕೂಡ ತುಂಬ ಸಹಾಯ ಆಗುತ್ತೆ. ಈ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.